ನಿಗಮ ಹಗರಣ ನಾಗೇಂದ್ರ ಕುರ್ಚಿಗೆ ಕಂಟಕನ. ವಾಲ್ಮೀಕಿ ಪ್ಲಸ್ ಕುರುಬಕೋಟ ಯಾರಿಗೆ ಸಿಗುತ್ತೆ ಅವಕಾಶ? ಯಾವ ಸಚಿವರ ರಾಜೀನಾಮೆ? ಹೇಗಿದೆ ಸಿಎಂ ಸಂಪುಟ ಲೆಕ್ಕಾಚಾರ? ಸಂಪುಟಕ್ಕೆ ಸರ್ಜರಿ. ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಒಮ್ಮೆ ರಾಜೀನಾಮೆ ಕೊಟ್ಟಾಗಿತ್ತು, ಇನ್ನೊಮ್ಮೆ ರಾಜೀನಾಮೆ ಕೊಡುವಂತ ವಿಚಾರ, ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನ ಕೊಡ್ತಾರಾ ಅಂತ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮೊದಲ ವಿಕೆಟ್ ಪತನ ಆಗಿದ್ದು ಕೂಡ ನಾಗೇಂದ್ರನೇ. ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲೂ ಮೊದಲ ವಿಕೆಟ್ ಪತನ ಆಗುವಂತದ್ದು ನಾಗೇಂದ್ರ ಅವರ ಅನ್ನುವಂಥದ್ದಕ್ಕೆ ಉತ್ತರ ಸಿಗ್ಬೇಕಾಗಿದೆ. ಯಾಕಂದ್ರೆ ಅವರೇ ರಾಜೀನಾಮೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅಂತ. ನಾಗೇಂದ್ರ ರಾಜೀನಾಮೆ ಪಡೆದು ಅನ್ನಪೂರ್ಣಗೆ ಸ್ಥಾನವನ್ನ ಕೊಡಲಾಗುತ್ತಾ? ಯಾಕೆಂದ್ರೆ ಅದು ವಾಲ್ಮೀಕಿ ಕೋಟ ಆಗಿರುವಂತ ಹಿನ್ನೆಲೆಯಲ್ಲಿ ಅನ್ನಪೂರ್ಣ ಅವರಿಗೆ ಸ್ಥಾನವನ್ನ ಕೊಡುವಂತ ಚಾನ್ಸಸ್ ಇದೆ. ಎಸ್ಪೆಷಲಿ ಬಳ್ಳಾರಿ ಭಾಗದಲ್ಲಿ ಅತಿ ಹೆಚ್ಚುದಾಗಿ ಎಸ್ಟಿ ಸಮುದಾಯ ಇದೆ, ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳು ರಿಸರ್ವ್ ಇರುವಂತದ್ದು ಎಸ್ಟಿ ಸಮುದಾಯಕ್ಕೆ. ಸೊ ಹೀಗಾಗಿ ಅನ್ನಪೂರ್ಣ ತುಕಾರಾಂ ಅವರಿಗೆ ಸ್ಥಾನವನ್ನ ಕೊಡುವಂತ ಚಾನ್ಸಸ್ ಇದೆ. ಅಲ್ಲಿ ಒಂದೇ ಕಲ್ಲಲ್ಲಿ ಎರಡಕ್ಕೆ ಆದಂತಾಗುತ್ತೆ. ಒಂದು ವಾಲ್ಮೀಕಿ ಸಮುದಾಯಕ್ಕೆ ತೆರವಾಗುವಂತ ಸ್ಥಾನವನ್ನ ಅನ್ನಪೂರ್ಣ ಅವರಿಗೆ ಕೊಟ್ಟಂತೆ, ಅದರ ಜೊತೆಗೆ ಮಹಿಳಾ ಕೋಟ ಅನ್ನಪೂರ್ಣ ಅವರ ಮುಖಾಂತರನೇ ಫಿಲ್ ಮಾಡಿದಂತನೂ ಕೂಡ ಆಗುತ್ತೆ. ವಾಲ್ಮೀಕಿ ಕೋಟಾದಲ್ಲಿ ಅನ್ನಪೂರ್ಣ ತುಕಾರಾಂಗೆ ಸ್ಥಾನ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ನಾಗೇಂದ್ರ ರಾಜೀನಾಮೆ ಕೊಟ್ಟ ಬಳಿಕ ಅದರ ಚರ್ಚೆ ಆಗುತ್ತೆ. ನಮ್ಮ ಮಹಿಳಾ ಕೋಟದ ಅಡಿಯಲ್ಲೂ ಕೂಡ ಸಂಡೂರು ಶಾಸಕಿಗೆ ಲಕ್ ಉಳಿಬಹುದು. ಕುರುಬಕೋಟ ಬಸವರಾಜ್ ಶಿವಣ್ಣನವರಿಗೆ ಚಾನ್ಸ್ ಸಿಗುತ್ತಾ ಅಂತ. ಯಾಕಂದ್ರೆ ಇಲ್ಲಿ ಮೇನ್ ಆಗಿ ಸಿದ್ದರಾಮಯ್ಯನವರ ಅಸಮಾಧಾನ ಇದ್ದಿದ್ದು ಉತ್ತರ ಕರ್ನಾಟಕ ಭಾಗದ ಕುರುಬಕೋಟದಡಿಯಲ್ಲಿ ಬಸವರಾಜ್ ಶಿವಣ್ಣನವರಿಗೆ ಕೊಡಬೇಕು ಸ್ಥಾನವನ್ನ, ಮಂತ್ರಿ ಸ್ಥಾನವಂತ ಕೇಳಿದ್ರು, ಆದ್ರೆ ಕೊಟ್ಟಿರ್ಲಿಲ್ಲ. ಗಾಯತ್ರಿ ಶಾಂತೇಗೌಡರಿಗೆ ಕೊಡಲಾಗಿದ್ದಂತ ವಿಚಾರ ಏನೇನೆಲ್ಲ ಆಗಿದೆ ಹೈಡ್ರಾಮಾ ಗೊತ್ತಿರುವಂತದ್ದೇ. ಸೊ ಹೀಗಾಗಿ ಈಗ ನಾಗೇಂದ್ರ ರಾಜೀನಾಮೆ ಕೊಟ್ರೆ 2 ಸ್ಥಾನಗಳು ಖಾಲಿ ಆದಂತಾಗುತ್ತೆ. ಒಂದು ಈಗ ಆಲ್ರೆಡಿ ಒಂದು ಸ್ಥಾನ ಖಾಲಿನೇ ಇದೆ, ಇನ್ನೊಂದು ನಾಗೇಂದ್ರ ಕೂಡ ರಾಜೀನಾಮೆ ಕೊಟ್ರೆ 2 ಸ್ಥಾನ ಖಾಲಿ ಆದಂತಾಗುತ್ತೆ. ಒಂದು ಮಹಿಳಾ ಕೋಟ ಫಿಲ್ ಮಾಡ್ತಾರೆ, ಮತ್ತೊಂದು ಬಸವರಾಜ್ ಶಿವಣ್ಣನವರಿಗೆ ಅಂತ. ಇನ್ನೊಬ್ರು ಹಿರಿಯ ಸಚಿವರಿಂದ ರಾಜೀನಾಮೆ ಪಡ್ಕೊಂಡು ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಕೊಡುವಂತ ಚಾನ್ಸಸ್ ಇದೆ. ಇನ್ನೊಬ್ರು ಹಿರಿಯ ಸಚಿವರೋ ಅಥವಾ ಸಚಿವರೋ ಮೇನ್ ಆಗಿ ಒಕ್ಕಲಿಗ ಸಮುದಾಯದಿಂದನೇ ರಾಜೀನಾಮೆಯನ್ನ ಕೊಡಿಸ್ಕೊಳ್ಬೇಕಾಗಿದೆ. ಇನ್ಯಾವುದೋ ಸಮುದಾಯದಿಂದ ಕೊಡಿಸ್ಕೊಂಡ್ಬಿಟ್ಟು ಅವರಿಗೆ ಸಚಿವ ಸ್ಥಾನ ಕೊಡುವಂತ ಚಾನ್ಸಸ್ ತೀರಾ ಕಡಿಮೆ ಇದೆ. ಕಾದ್ ನೋಡ್ಬೇಕು ಏನೇನಾಗುತ್ತೆ ಅಂತ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಒಂದ್ ಕಡೆ ಡಿಕೆ ಶಿವಕುಮಾರ್, ನಾಗೇಂದ್ರ, ಸತೀಶ್ ಜಾರಕಿಹೊಳಿ ಎಲ್ಲ ಕೂಡ ದೆಹಲಿಯಲ್ಲಿದ್ದಾರೆ. ಎಲ್ಲೋ ಒಂದ್ ಕಡೆ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅದಕ್ಕೆ ಪುಷ್ಟಿ ನೀಡುವಂತಿದೆಯಾ ದೆಹಲಿಯ ಭೇಟಿಯನ್ನ ಗಮನಿಸೋದಾದ್ರೆ? ಇನ್ನ ನಾಗೇಂದ್ರ ರಾಜೀನಾಮೆ ಕೊಟ್ರೆ ಯಾರಿಗೆ ಚಾನ್ಸ್ ಸಿಗ್ಬೋದು? ಮತ್ತೆ ಬಸವರಾಜ್ ಶಿವಣ್ಣನವರು ಮತ್ತೊಂದ್ ಕಡೆ ಎಂ ಕೃಷ್ಣಪ್ಪ ಅವರಿಗೆ ಯಾರ ಮುಖಾಂತರ, ಯಾರನ್ನ ಕೈ ಬಿಟ್ಟು ಅವರಿಗೆ ಚಾನ್ಸ್ ಕೊಡುವಂತ ಚಾನ್ಸಸ್ ಇದೆ? ಪೃಥ್ವಿ, ನಾಗೇಂದ್ರ ಅವರ ರಾಜೀನಾಮೆಗೆ ವಿಪಕ್ಷಗಳ ಆಗ್ರಹಗಳು ಹೆಚ್ಚಾಗ್ತಿರುವಂತ ಕಾರಣಕ್ಕಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಹೈಕಮಾಂಡ್ ನಾಯಕರೊಂದಿಗೆ ಈ ವಿಚಾರವನ್ನು ಕೂಡ ಚರ್ಚೆನ ಮಾಡ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಸಚಿವ ನಾಗೇಂದ್ರ ಅವರು ಕೂಡ ದೆಹಲಿಗೆ ತೆರಳಿದ್ದಾರೆ. ಸಿಎಂ ಉಪಸ್ಥಿತಿಯಲ್ಲಿಯೇ ಹೈಕಮಾಂಡ್ ನಾಯಕರೊಂದಿಗೆ ಸಚಿವ ನಾಗೇಂದ್ರ ಅವರು ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚಿಕೊಳ್ತಾರೆ, ಮಾತುಕತೆಯನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿಯು ಕೂಡ ಲಭ್ಯವಾಗಿದೆ. ಇದೆಲ್ಲದರ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ನಿನ್ನೆ ದಿಢೀರ್ ಪ್ರಯಾಣವನ್ನು ಕೂಡ ಮಾಡಿದ್ರು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಎಸ್ಟಿ ಸಮುದಾಯದ ನಾಯಕ ಆಗಿರುವಂತ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಡಬೇಕಾ ಬೇಡವಾ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದೆ. ಪ್ರಮುಖವಾಗಿ ವಿಪಕ್ಷಗಳು ಆಗ್ರಹ ಮಾಡ್ತಿರುವಂತದ್ದು, ನಾಗೇಂದ್ರ ಅವರಿಗೆ ಈಗಾಗಲೇ ಅವರ ಮೇಲೆ ಆರೋಪಗಳಿರುವಂತಹ ಕಾರಣಕ್ಕಾಗಿ ಅವರನ್ನ ಕೈ ಬಿಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹಗಳನ್ನು ಮಾಡ್ತಾ ಇದ್ದಾವೆ. ಜೊತೆಗೆ ಈಗಾಗಲೇ ಪಾದಯಾತ್ರೆಗೂ ಕೂಡ ಅವರು ಕರೆಯನ್ನ ಕೊಟ್ಟಿರುವಂತಹ ಕಾರಣಕ್ಕಾಗಿ, ಪಾದಯಾತ್ರೆಯನ್ನ ಘೋಷಣೆ ಮಾಡಿರುವಂತಹ ಕಾರಣಕ್ಕಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರೊಂದಿಗೆ ಸಚಿವ ನಾಗೇಂದ್ರ ಅವರು ಮಾತುಕತೆಯನ್ನು ಕೂಡ ಮಾಡಿದ್ರು. ಇದು ಸರ್ಕಾರಕ್ಕೆ ಮುಜುಗರವನ್ನು ತರುವಂತಹ ಒಂದು ಸಂದರ್ಭ ಎದುರಾಗುವಂತಹ ಸಾಧ್ಯತೆ ಇರುವಂತಹ ಕಾರಣಕ್ಕಾಗಿ ನಾನು ರಾಜೀನಾಮೆಗೂ ಕೂಡ ಸಿದ್ಧ ಇದ್ದೇನೆ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ವರದಿಯಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಂತಿಮವಾಗಿರುವಂತಹ ನಿರ್ಧಾರವನ್ನ ಕಾಂಗ್ರೆಸ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರಾ ಇಲ್ವಾ, ನಾಗೇಂದ್ರ ಅವರನ್ನ ಸಂಪುಟದಲ್ಲಿ ಕಾಂಗ್ರೆಸ್ ಉಳಿಸ್ಕೊಳ್ಳುತ್ತಾ ಇಲ್ವಾ ಅನ್ನುವಂಥದ್ದು ಇವತ್ತು ಬಹುತೇಕ ಖಚಿತ ಆಗತ್ತೆ. ಇದು ಒಂದು ಭಾಗ ಆದ್ರೆ, ಇನ್ನೊಂದು ಕಡೆ ನಾಗೇಂದ್ರ ಅವರಿಂದ ಏನಾದರೂ ರಾಜೀನಾಮೆಯನ್ನ ಕೊಡ್ತಂತ ಸಂದರ್ಭದಲ್ಲಿ ಯಾರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥದ್ದು. ಈಗಾಗಲೇ
ಎಸ್ ಟಿ ಸಮುದಾಯದಲ್ಲಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಅದೇ ಸಮುದಾಯದ ಮತ್ತೊಬ್ಬರಿಗೆ ಅವಕಾಶವನ್ನು ಕಲ್ಪಿಸಬೇಕಾಗತ್ತೆ. ಈಗ ಇರುವಂತ ಆಯ್ಕೆ ಏನು ಅಂತಂದ್ರೆ ಮಹಿಳಾ ಕೋಟಾ ಒಂದು ಖಾಲಿ ಇದೆ, ಜೊತೆಗೆ ನಾಗೇಂದ್ರ ಅವರನ್ನ ರಾಜೀನಾಮೆ ಕೊಡ್ತಿದ್ದ ಸಂದರ್ಭದಲ್ಲಿ ಅದು 2 ಖಾಲಿ ಆಗತ್ತೆ. ಆ ಸಂದರ್ಭದಲ್ಲಿ ಒಂದು ಮಹಿಳೆಯನ್ನ ಸಚಿವರನ್ನಾಗಿ ಮಾಡಬೇಕು, ಇನ್ನೊಬ್ಬರಿಗೆ ಅವಕಾಶವನ್ನು ಕೊಡಬಹುದಾಗತ್ತೆ. ಅಲ್ಲಿ ಪ್ರಮುಖವಾಗಿ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಅವಕಾಶವನ್ನ ಕೊಡ್ಲಾಗತ್ತೆ ಅನ್ನುವಂತ ರೀತಿಯಲ್ಲಿಯೂ ಕೂಡ ಚರ್ಚೆ ಇದೆ. ಅದಕ್ಕೆ ಬಹಳ ಪ್ರಮುಖ ಕಾರಣ ಏನು ಅಂತಂದ್ರೆ ನಾಗೇಂದ್ರ ಅವರಿಂದ ತೆರವಾಗುವ ಸ್ಥಾನಕ್ಕೆ ಎಸ್ ಟಿ ಸಮುದಾಯದ ನಾಯಕಿಯಾಗಿರುವಂತಹ ಅನ್ನಪೂರ್ಣ ತುಕಾರಾಮ್ ಅವರನ್ನ ನೇಮಕ ಮಾಡಬಹುದು. ಜೊತೆಗೆ ಅವರು ಬಳ್ಳಾರಿಯ ಭಾಗದವರು, ಜೊತೆಗೆ ಮಹಿಳಾ ಸ್ಥಾನವೂ ಕೂಡ ಆ ಮೂಲಕ ಭರ್ತಿಯಾಗತ್ತೆ. ಈ ಒಂದು ಕಾರಣಕ್ಕಾಗಿ ಅವರನ್ನ ಬಹುತೇಕವಾಗಿ ಸಚಿವರನ್ನಾಗಿ ಮಾಡುವಂತ ಸಾಧ್ಯತೆ ಇರುವಂತದ್ದು. ಜೊತೆಗೆ ಇನ್ನೊಂದು ಸ್ಥಾನ ಏನಿದೆಯಲ್ಲ ಅದನ್ನ ಬ್ಯಾಡಗಿ ಶಿವಣ್ಣ ಅವರಿಗೆ ಕೊಡಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೂಡ ಇದೆ. ಈಗಾಗಲೇ ಬ್ಯಾಡಗಿ ಶಿವಣ್ಣ ಅವರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟಣ ಸಿದ್ದರಾಮಯ್ಯನವರು ಹಿಡಿದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಅಸಮಾಧಾನವನ್ನು ಕೂಡ ಗೊಂಡಿದ್ರು. ಈ ಒಂದು ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಅಸಮಾಧಾನವನ್ನು ಕೂಡ ತಣಿಸಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕೊಂಡು ಬ್ಯಾಡಗಿ ಶಿವಣ್ಣ ಅವರನ್ನ ಸಚಿವರನ್ನಾಗಿ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಜೊತೆಗೆ ಇನ್ನೂ ಒಂದು ವಿಚಾರ ಇಲ್ಲಿರುವಂತದ್ದು, ಎಂ ಕೃಷ್ಣಪ್ಪನವರು ಯಾವುದೇ ಕಾರಣಕ್ಕೂ ನನಗೆ ಸಚಿವ ಸ್ಥಾನವನ್ನ ಕೊಡದ ಹೊರತಾಗಿ ನಾನು ಸಮಾಧಾನಗೊಳ್ಳೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಒಂದು ಕಾರಣಕ್ಕಾಗಿ ಅವರಿಗೂ ಅವಕಾಶವನ್ನು ಕೊಡಬೇಕಾಗುತ್ತೆ. ಅದು ಯಾರ ಮೂಲಕ ಕೊಡಬೇಕು ಅನ್ನುವಂಥದ್ದನ್ನ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆಯನ್ನ ಮಾಡ್ತದೆ. ಒಂದು ಬೆಂಗಳೂರಿನ ಭಾಗದವರೇ ಆಗಿರಬೇಕು, ಒಕ್ಕಲಿಗರನ್ನೇ ನೀವು ರಾಜೀನಾಮೆಯನ್ನ ಕೊಡಿಸಿ ಆ ಒಂದು ಸ್ಥಾನಕ್ಕೆ ಎಂ ಕೃಷ್ಣಪ್ಪನವರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಈ ರೀತಿಯಾಗಿ ಒಂದೊಮ್ಮೆ ಎಂ ಕೃಷ್ಣಪ್ಪ ಅವರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟು ಅವಕಾಶವನ್ನು ಕಲ್ಪಿಸಿದಂತ ಸಂದರ್ಭದಲ್ಲಿ ಇನ್ನಷ್ಟು ಅಸಮಾಧಾನಗೊಳ್ಳಬಹುದಾ, ಬೇರೆ ಬೇರೆ ಆಕಾಂಕ್ಷಿಗಳು ತಮಗೂ ಕೂಡ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಚರ್ಚೆಯನ್ನು ಮಾಡುವಂಥದ್ದು ಅಥವಾ ಅಸಮಾಧಾನಗೊಳ್ಳುವಂಥದ್ದು, ಮತ್ತೆ ಸರ್ಕಾರಕ್ಕೆ ತಲೆನೋವು ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ಇರುವಂತ ಕಾರಣಕ್ಕಾಗಿ ಅಳೆದು ತೂಗಿ ಒಂದು ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಅದೇ ಒಂದು ಕಾರಣಕ್ಕಾಗಿ ಇವತ್ತು ನಾಗೇಂದ್ರ ರಾಜೀನಾಮೆ ವಿಚಾರ ಇರಬಹುದು, ಸಂಪುಟದಲ್ಲಿ ಕೆಲ ಬದಲಾವಣೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಪಷ್ಟವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿ ಒಂದು